ಹಲೋ 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 ಹೇಳಿ ಸರ್. ಹಲೋ ಹಲೋ ಹೇಳಿ ಹೇಳಿ ಸರ್. ಸರ್. ಕೇಳಿಸಿದ್ಯಾ ಸುರೇಶ್? ಹಾಂ ಕೇಳಿಸ್ತದೆ ಹೇಳಿ ಸರ್. ಆಯ್ತಾ ಟಿಫನ್ನು? ಹಾಂ ಆಯ್ತು ಹೇಳಿ ಸರ್. ಅದೇ ಅದು ಇದ್ರದ್ದು ಯಾವುದು ಆ ಸರ್ಟಿಫಿಕೇಟ್ಸ್ ಎಲ್ಲ ನೀವು ಕೇಳ್ತಾ ಇದ್ದೀರಲ್ಲ, ಹಾಂ ಅದೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಂ ಕಮಿಷನರು ನೋಟಿಸ್ ಕೊಟ್ಟು ನನಗೆ ಬೈದಿದ್ದಾರೆ ಫುಲ್ಲು. ಹಾಂ ಹಾಂ ಅದೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ, ಕೊಡ್ತೀನಿ. ಹಾಂ. ಯಾಕೆ ನೀವು ನಮ್ಗೆ ಈ ಥರ ಇದು ಮಾಡ್ತಾ ಇದ್ದೀರಾ ಸುರೇಶ್? ಯಾರು ಅಲ್ಲ, ನಾನು ಡೀಟೇಲ್ ಕೇಳ್ತಾ ಇರೋದು ಅಷ್ಟೇ ಅಲ್ವಾ? ಇಲ್ಲ, ಹಾಂ ಸ್ಟಾರ್ಟಿಂಗ್ ನಿಮಗೆ ಯಾವಾಗ ನನ್ನ ಕೆಲಸ ತೆಗ್ದಾಕ್ದೆ ಅಲ್ಲ, ನೀವು ತೆಗ್ದಿಲ್ವಲ್ಲ ಅವಾಗಿಂದ ಕೆಲಸಕ್ಕೆ, ನೀವು ತೆಗ್ದಿಲ್ವಲ್ಲ ಸರ್. ಇಲ್ಲ, ಲಾಸ್ಟ್ ಟೈಮು ತೆಗ್ದಾಕಿದ್ದು ನಾನೇ ತಾನೇ, ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು. ಹಾಂ ಅವಾಗ ನೀವು ಸರ್ ಕೆಲಸ ಸರಿಯಾಗಿ ಬಂದಿಲ್ಲ ಅಂತ ತೆಗ್ದಾಕಿದ್ರಿ. ಹಾಂ. ಅವಾಗಿಂದ ನೀವು ನಮ್ಮ ಮೇಲೆ ಏನೋ ದೇಶ ಇಟ್ಕೊಂಡು ಇಲ್ಲ, ಎಲ್ಲ ಮಾಡ್ತಾ ನಾನೇನು ಇದ್ದೀರಾ. ಉದ್ದೇಶ ಇಟ್ಕೊಂಡಿಲ್ಲ, ಏನಿದ್ರು ಅದು ದಾಖಲೆಗಳ ಸಮೇತ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ಈಗ ಒಂದಂದ್ರೆ ಓಕೆ ಇದು ಮಾಡ್ಬೋದು. ಪ್ರತಿ ಡಿಪಾರ್ಟ್ಮೆಂಟಿಗೂ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದೀರಿ ನೀವು. ಹೌದು, ಗಾಡಿಗಳ ಕಂಡೀಷನ್ ಇರಲಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೆ. ಕಸನ ಇಲ್ಲಂದ್ರೆ ಅಲ್ಲಿ ಹೊಡಿತಾ ಇದ್ದೀರಿ, ಕಂಪ್ಲೇಂಟ್ ಕೊಟ್ಟಿದ್ದೆ. ಅದ್ರಲ್ಲೇ ತಪ್ಪಿದ್ಯಾ? ಸರಿ ಆಯ್ತಪ್ಪ, ಈಗ ನಮ್ಮ ಹತ್ರ. ಆಯ್ತು ಇದ್ರಿ, ಈಗ ನಮ್ಮದೇ ತಪ್ಪು. ಆಯ್ತಾ, ಕ್ಷಮೆ ಇರಲಿ ಅಂತೆ. ಕ್ಷಮೆ ಏನು ಈಗ ಬೇಡ ಸರ್. ಈಗ ಕೇಳಿ, ಈಗ ಕೇಳಿ, ಡಿ ಸಿ ಅವರು ಮತ್ತು ನಮ್ಮ ಇವರು ಯಾರು ಎಮ್ ಎಲ್ ಎ ಅವರು ನಮಗೆಲ್ಲ ನೋಟಿಸ್ ಕೊಟ್ಟು ಫುಲ್ ಚಾರ್ಜ್ ಮಾಡಿದ್ದಾರೆ. ಏನಾಗಿದೆ ಬಿಟ್ಬಿಡಿ, ಏನಾಗಿದೆ ಬಿಟ್ಬಿಡಿ. ಇಲ್ಲ ಸರ್, ಅದೇನು ಬಿಟ್ಬಿಡಕ್ಕಾಗುತ್ತೆ? ಅಲ್ಲ, ಆಯ್ತಾ, ಈಗ ನೆಕ್ಸ್ಟ್ ಏನಿದೆ ಕೇಳಿ. ನೆಕ್ಸ್ಟ್ ತಪ್ಪು ಅಲ್ಲ, ತಪ್ಪು ಅದು ಸಾಹೇಬ್ರು ಕ್ರಮ ತಗೊಳ್ತಾರೆ. ಆಯ್ತಾ, ಸಾಹೇಬ್ರಿಗೂ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ, ಚಾರ್ಜ್ ಮಾಡಿದ್ದಾರೆ, ನೋಟಿಸ್ ಕೊಟ್ಟರೆ ಉತ್ತರ ಕೊಡ್ತಾ ಇದ್ದೀನಿ. ಈಗ ಪದೇ ಎಲ್ಲ ಕಡೆ ನಮ್ಮ ಬಗ್ಗೆ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ನೀವು ಏನಾಗತ್ತೆ ಅಂದ್ರೆ ನನ್ನ ಬಗ್ಗೆ ನನಗೆ ಇಲ್ಲ, ಈಗ ಕೊಡಬಾರ್ದಂತೆ ರೂಲ್ಸ್ ಇದೆಯಾ? ಇಲ್ಲ, ರೂಲ್ಸ್ ಆ ಥರ ಏನಿಲ್ಲ. ಈಗ ನಾನು ನನಗೆ ಟಾರ್ಗೆಟ್ ಮಾಡ್ಕೊಂಡು ಕೊಟ್ರೆ ಹೇಗೆ ನೀವು ಅಲ್ಲ, ಅಂತ. ಈಗ ಯಾರು ಮಾಡ್ತಾ ಇದ್ರೆ ಅವ್ರ ಮೇಲೆ ಕೊಡ್ತೀವಿ. ಟಾರ್ಗೆಟ್ ನಿಮ್ಮ ಮೇಲೆ ಏನಿದೆ? ಅದೇ ಕೆಲಸ ತೆಗ್ದಾಕಿದ್ದೀನಿ ಅದೆಲ್ಲ ಮನಸ್ಸಲ್ಲಿ ಸಂಬಂಧ ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಅದು ನಾವು ಕೇಸ್ ಕಂಪ್ಲೇಂಟ್ ಕೊಟ್ಟೆ ಆಗಿದೆ, ಅದು ನಡೀತಾ ಇದೆ, ಅದ್ರ ಪಾಡ್ಗೆ ಅದಾಗ್ತಾ ಇದೆ. ಇದಕ್ಕೂ ಸಂಬಂಧನೇ ಇಲ್ಲ. ನನ್ನ ಒಬ್ನಿಗೆ ನೀವು ಅವತ್ತಿಂದ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನನಗೆ ಎಲ್ಲ ನನ್ಗೆ ಒಬ್ನಿಗೆ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿದಾರೆ ಅಂತ ನನ್ನಿದು. ಅಲ್ಲ, ಟಾರ್ಗೆಟ್ ಏನಿಲ್ಲ, ಅದ್ರಲ್ಲಿ ಟಾರ್ಗೆಟ್ ಏನಿಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹೌದು, ಕಸ ಎತ್ಕೊಂಡೋಗಿ ಎಲ್ಲಂದ್ರೆ ಅಲ್ಲಿ ಹೊಡಿತಾ ಇದ್ರಿ, ಕೊಟ್ಟಿದ್ದೀನಿ. ಸ್ವಚ್ಛತೆ ಇಲ್ಲ, ಕೊಟ್ಟಿದ್ದೀನಿ. ಅದ್ರಲ್ಲಿ ಏನ್ ತಪ್ಪಿದೆ? ರಿಪ್ಲೈ ಹಂಗೆ ಕೊಡಿ, ನೀವು ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿ. ಈಗ ಇಲ್ಲ, ಆತರ ಇಲ್ಲ. ನೋಡಿ, ಎಲ್ಲಾ ಕಡೆನೂ ಮಿಸ್ಟೇಕ್ಸ್ ತಪ್ಪುಗಳು ಇರ್ತದೆ, ಅದೆಲ್ಲ ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಳ್ತಾ ಇದೀವಿ. ಈಗ ನೀವು ನಮ್ಗೆ ಸುಮಾರು ನಮ್ ಜೊತೆ ಇದ್ದಾಗ ಇದು ಯಾವ್ದು ನಮ್ಗೆ ನೀವು ಸಲಹೆಗಳು ಕೊಟ್ಟಿದ್ದೀರಾ, ಸರಿನಾ? ಸಲಹೆ ಎಲ್ಲ ಮಾಡಿದೀವಿ, ಅದೆಲ್ಲ ಫುಲ್ಫಿಲ್ ಮಾಡಿದೀವಿ. ಆಮೇಲೆ ಇದು ಯಾವ್ದು ಲಾಗ್ ಬುಕ್ಸ್ದು ಬಿಲ್ ಇಲ್ಲ ಅಂದ್ರೆ ನೀವು ಆಮೇಲೆ ಫೈಲ್ ಹುಡುಕಿ, ಆಯ್ತಾ, ಅಲ್ಲಲ್ಲ, ನಾನು ಬಿಲ್ ನಾನು ಮಾಡಿಸ್ಕೊಟ್ಟೆ. ಅಮೌಂಟ್ ಬರ್ಲಿ ಅಂತ ನಾನು ಮಾಡ್ತಾ ಇಲ್ಲ. ಇಲ್ಲ, ಅದನ್ನು ನಾನು ಮಾಡಿಸ್ಕೊಟ್ಟೆ. ಈಗ ಅದನ್ನು ಫೈಲ್ ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ರು, ನಾನು ಹುಡುಕಿ ಆಮೇಲೆ ಅಲ್ತಾಫ್ ಬೈ ತಂದ್ಕೊಟ್ರು ಫೈಲು. ನಾನು ಆಮೇಲೆ ನಾನು ಅವ್ರಿಗೆ ಬೈದೆ, ಎಲ್ಲಿತ್ತು ಫೈಲ್ ಇದು ಇಷ್ಟು ದಿನದಿಂದ ಸುರೇಶ್ ಕೇಳ್ತವ್ರೆ ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೆ ಹೇಳಿ ಅದು ನನ್ನ ಲಾಗಿನಲ್ಲಿ ಆನ್ಲೈನ್ ಮಾಡಿಬಿಟ್ಟು ಮಾಡಿಸ್ಕೊಟ್ಟೆ. ನಾನು ಹೆಲ್ಪ್ ಮಾಡಿಕೊಟ್ಟೆ ನಿಮಗೆ. ಅದಾಗಿ ನೀವು ನನಗೇನೆ ಇದು ಮಾಡಿ ಈ ಥರ ಮಾಡ್ತಿದ್ದೀರಾ ಅಂತ ನನಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಬೇಜಾರು. ಪ್ರಶ್ನೆ ಇಲ್ಲ, ಆ ಥರ ಇದ್ರೆ ನನಗೆ ಕ್ಷಮೆ ಇರಲಿ ಅಂತ. ಅಲ್ಲ, ಟಾರ್ಗೆಟ್ ಏನಿಲ್ಲ ಸರ್. ಟಾರ್ಗೆಟ್ ಯಾರ ಮೇಲೂ ಟಾರ್ಗೆಟ್ ಇಲ್ಲ. ಪ್ರಾಬ್ಲಮ್ ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತಪ್ಪಿದ್ರೆ ಶಿಕ್ಷೆ ಆಗುತ್ತೆ, ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಅದ್ರಲ್ಲಿ ಏನಿದೆ? ಅದು ಬೇರೆ, ಅದು ತನಿಖೆ ಆಗುತ್ತೆ. ಯಾರು ತಪ್ಪು ಮಾಡಿದ್ದಾರೆ ಅಥವಾ ನಾನು ತಪ್ಪಿದ್ರೆ ನನಗೆ ಶಿಕ್ಷೆ ಆಗ್ಲಿ ಅಂತೆ, ಸರಿನಾ? ಬಟ್ ಪದೇ ನನಗೆ ಇದ್ ಮಾಡ್ತಿರಲ್ಲ, ಅದೇ ಒಂದೆಲ್ಲೋ ಒಂದ್ ಕಡೆ ಪದೇ ಏನ್ ಮಾಡ್ತಾ ಇದೀವಿ? ಎಲ್ಲಾದ್ರೂನು ಎಲ್ಲ ತಪ್ಪು ಸಿಕ್ಕಿದ ತಕ್ಷಣನೇ ಅದೇ ಹೈಲೈಟ್ ಮಾಡೋದು, ಪೇಪರ್ಸ್ಗೆ ಹಾಕೋದು, ಯೂಟ್ಯೂಬ್ ಮಾಡೋದು. ಅದು ನನ್ನ ಹುದ್ದೆ. ಅದು ನಾನು ಮೀಡಿಯಾವರು. ನಾವು ಡಾಕ್ಯುಮೆಂಟ್ ಸಿಕ್ಕಿದ್ರೆ ನಾವು ಹೈಲೈಟ್ ಮಾಡ್ತೀವಿ. ತಪ್ಪೇನಿದೆ? ಅದೇ ನಾನು ಹೇಳ್ತಿರೋದು ಏನಿದೆ, ಬನ್ನಿ ಮಾತಾಡಿ ನನ್ನ ಹತ್ರ. ಮಾತಾಡೋದು ಗೀತಾಡೋದು ಏನು ಇಲ್ಲ ಸರ್. ಮಾತಾಡೋ ಗೀತಾಡೋದು ಏನು ಇಲ್ಲ. ನನ್ ಕೆಲಸ ನಾನು ಮಾಡ್ತಾ ಇದ್ದೀನಿ. ಈಗ ಏನ್ ಗೊತ್ತಾ, ನೀವು ಮಾಡಿ. ಈಗ ಡಿ ಸಿ ಸರ್, ಎಮ್ ಎಲ್ ಎ ಸಾಹೇಬ್ರೆಲ್ಲ ಮನೆ ಹೇಳಿದ್ದಾರೆ ಕ್ರಮ ತಗೊಳ್ಳಿ ಅಂತ. ಅದು ಆಗತ್ತೆ. ಒಂದು ಎರಡನೇದು ಸ್ವಚ್ಛತೆ ಬಗ್ಗೆ ಎಲ್ಲ ಹೇಳಿದ್ದಾರೆ. ಈಗ ಬೇಕಂದ್ರೆ ಕೆಲ್ಸಕ್ಕೆ ಬೇಕಂದ್ರೆ ನಿಮಗೆ ಕೊಡ್ತೀನಿ. ನಮ್ಮದ್ರಲ್ಲಿ ಮೊಬೈಲೈಸರ್ ಕೆಲಸ ಇದೆ, ಸೂಪರ್ವೈಸರ್ಗಿಂತ ಜಾಸ್ತಿನೇ ಇದೆ ಕೆಲಸ. ನಿಮ್ಗೆ ಒಳ್ಳೆ ಒಂದು ಡ್ರೋನ್ ಕೊಡ್ತೀನಿ, ಒಂದು ವಿಡಿಯೋ ಕ್ಯಾಮ್ರಾ ಇಸ್ಕೊಡ್ತೀನಿ. ಸೇರ್ಕೊಂಡು ಏನಿದೆ ಸ್ವಚ್ಛತೆ ಬಗ್ಗೆ. ನನಗೇನು ಅವಶ್ಯಕತೆ ಇಲ್ಲ, ಸಾಕು. ನಾನೊಬ್ಬ
ಅಲ್ಲ ನಾನೊಬ್ಬ ಈವೆಂಟ್ ಆರ್ಗನೈಸರ್, ನಾನೊಬ್ಬ ಮೀಡಿಯಾ ಅವರು, ನಮ್ಗೆ ಏನು ಅವಶ್ಯಕತೆ ಇಲ್ಲ. ಕಾನೂನು ರೀತಿ ಏನಿದೆ ಅದ್ರ ಪ್ರಕಾರ ಮಾಡ್ತಿದ್ದೀನಿ ಅಷ್ಟೇ ನಾನು. ಇಲ್ಲ ಅದೆಲ್ಲ ಏನಿಲ್ಲ ಸರ್, ಅದೇನಿದೆ ಬಗ್ಗೆ ಏನಿದೆ ನಾವು ಮಾಡೋಣ. ಅಲ್ಲ ಮಾಡಿ, ನೀವು ಮಾಡಿ ಬೇಕಾದ್ರೆ ನಾನು ಕವರೇಜ್ ಮಾಡ್ತೀನಿ. ಬಟ್ ಏನಂದ್ರೆ ಕೊಡಿ ಏನ್ ಮಾಡ್ಬೇಕು ಅಂತ. ನಮ್ ಜೊತೆ ಸೇರ್ಕೊಂಡು ನನ್ನ ಸೆಕ್ಷನ್ಗೆ ಬನ್ನಿ, ಮತ್ತೆ ಮೊಬೈಲೈಸರ್ಸ್ ಅಲ್ಲಿ ಸೇರ್ಕೊಂಡು ಸಂಬಳ ಒಂದು 18 ಸಂಬಳ ಇದೆ, ಅದನ್ನು ಕೊಡ್ತೀನಿ. ಒಳ್ಳೆ ಡ್ರೋನ್ ಕೊಡ್ತೀನಿ. ಬೇಡ ಸರ್, ಬೇಡ, ತೊಂದ್ರೆ ಇಲ್ಲ ಸರ್, ನನ್ಗೇನು ನಮ್ ಅವಶ್ಯಕತೆ ಜೊತೆ ಸೇರ್ಕೊಂಡು ಮಾಡಿ. ಸುಮ್ನೆ ಏನ್ ಗೊತ್ತಾ, ವಿರುದ್ಧ ಮಾಡ್ಕೊಂಡು ಹೋದ್ರೆ ಏನ್ ಗೊತ್ತಾ, ಸುಮ್ಮನೆ ಮುಂದೆ ಹೊರ್ತಾ ಇದ್ದಾರೆ. ಯಾರಿಗೂ ವಿರುದ್ಧ ಅಲ್ಲ, ನಾನು ಯಾರಿಗೂ ವಿರುದ್ಧ ಸ್ಟಾರ್ಟಿಂಗ್ ಇಂದ ಒಬ್ಬನೇ ಮಾಡ್ಬೇಕಂದ್ರೆ. ನಮ್ ಚಿಕ್ಕಪ್ಪ ಕೌನ್ಸಲರ್ ಆಗಿದ್ದಾಗ ನಮ್ ಚಿಕ್ಕಪ್ಪನ ಬಗ್ಗೆನೇ ವಿಡಿಯೋ ಮಾಡಿದ್ದೆ, ಮೀಡಿಯಾದಲ್ಲಿ ಹಾಕ್ಸಿದ್ದೆ. ಸ್ವಂತ ಮನೇಲಿ ಇದ್ಕೊಂಡು ನಾನು ಆತರ ನಾನು. ಆಯ್ತು ಮಾಡಿ, ಬಟ್ ನನ್ಗೆ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಆ ಜಾರಿ ನಿರ್ದೇಶನಾಲಯದಿಂದ ಹಿಡಿದು ಇಲ್ಲಿವರೆಗೂ ಬರೀ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನೀವು ರಿಪ್ಲೈ ಕೊಟ್ಟಿರೋ ರಿಪ್ಲೈಗಳು ನೋಡಿ. ರಿಪ್ಲೈ ಕೊಟ್ಟಿದ್ದೀರಾ, ಏನ್ ರಿಪ್ಲೈ ಕೊಟ್ಟಿದ್ದೀರಾ ನೋಡಿ. ಕೇಳಿ ಈಗ ಎಲ್ಲ ಅದಕ್ಕೆ ಎಲ್ಲೋ ಇದ್ದಾರೆ, ಎಲ್ಲ ತಪ್ಪು ಒಂದ್ ನಿಮಿಷ ಮಾಡ್ತೀನಿ ಸರ್, ನಾನು ಇಲ್ಲಿ ಕವರೇಜ್ ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಆಯ್ತು. ಇದು